ಯುಡಿಎ ಅಭ್ಯರ್ಥಿಯಾಗಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಿಕೊಂಡು ಬರೋದೇ ಸದ್ಯಕ್ಕೆ ದೋಸ್ತಿ ಪಾಳೆಯಕ್ಕೆ ಟೆನ್ಷನ್ ಆಗೋಗಿದೆ. ಕುಪೇಂದ್ರ ರೆಡ್ಡಿ ಅವರು ಗೆಲ್ಲಬೇಕು ಅಂತಂದ್ರೆ ಜೆಡಿಎಸ್ನ 19 ಹಾಗೆ ಬಿಜೆಪಿಯಿಂದ ಹೆಚ್ಚುವರಿಯಾಗಿ ಉಳಿಯುವ 20 ಒಟ್ಟು 39 ಶಾಸಕರ ಮೊದಲ ಪ್ರಾಶಸ್ತ್ಯದ ಮತ ಮಾತ್ರ ಸದ್ಯಕ್ಕೆ ಭದ್ರವಾಗಿದೆ. ಇನ್ನೂ ಹೆಚ್ಚುವರಿಯಾಗಿ 6 ಮತಗಳ ಅವಶ್ಯಕತೆ ಇರುತ್ತೆ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ. ಇನ್ ಕೇಸ್ ಜನಾರ್ದನ ರೆಡ್ಡಿ ಅವರೇನಾದರೂ ದೋಸ್ತಿ ಪಾಳೆಯದ ಕೈ ಹಿಡಿದ್ರೂ ಕೂಡ ಇನ್ನೂ 5 ಶಾಸಕರ ಮೊದಲ ಪ್ರಾಶಸ್ತ್ಯದ ಮತಗಳು ಕುಪೇಂದ್ರ ರೆಡ್ಡಿ ಅವರಿಗೆ ಬೀಳಬೇಕಾಗತ್ತೆ. ಈ 5ರನ್ನ ಎಳೆದು ತರೋದು ಎಲ್ಲಿಂದ? ಪಕ್ಷೇತರರು 3 ಜನ ಕೂಡ ಬೆಂಬಲವಾಗಿ ನಿಂತರೂ ಕೂಡ ಇನ್ನೂ ಕಾಂಗ್ರೆಸ್ನಿಂದ 2 ಶಾಸಕರ ಬೆಂಬಲ ಕುಪೇಂದ್ರ ರೆಡ್ಡಿ ಅವರಿಗೆ ಅನಿವಾರ್ಯ ಆಗುತ್ತೆ. ಹೀಗಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸೋದು ಹೇಗೆ ಅನ್ನೋ ತಂತ್ರಗಾರಿಕೆ ಸದ್ಯಕ್ಕೆ ದೋಸ್ತಿ ಪಾಳ್ಯದಲ್ಲಿ ಮುಂದುವರೆದಿದೆ. ಮತದಾನ ನಡೀತಾ ಇರುತ್ತದೆ ಸರ್. ನಾಳೆ ನಡೆಯುವಂಥದ್ದು ವಿಶ್ವಾಸ ಎಷ್ಟಿದೆ? ವಿಶ್ವಾಸ ಇದೆಯಪ್ಪ. ನಮ್ಮ ಹತ್ರ 40 ಸೀಟ್ ಇದ್ದಾರೆ. ಮೊನ್ನೆ ಏನು ಹೇಳಿದ್ವಿ ನಾವು ಯಾರು ಚೆದರಂಗಿಲ್ಲ. ನಮ್ಮ ಇಂಟ್ಯಾಕ್ಟ್ ಆಗಿ ನಾನು ದಳದ ಕ್ಯಾಂಡಿಡೇಟ್ ಅಲ್ಲ. ಇವತ್ತು NDA ಕ್ಯಾಂಡಿಡೇಟು. 2 ಪಾರ್ಟಿಯವರು ಟ್ರೈ ಮಾಡ್ತಾ ಇದ್ದಾರೆ. ಎಷ್ಟುವರೆಗೂ ಆಗ್ತದೆ ಅಷ್ಟುವರೆಗೂ ನಾವು ಟ್ರೈ ಮಾಡ್ತಾ ಇದ್ದೀವಿ. ಆಗ್ಬೋದು. ಬರ್ತೀನಿ ಒಂದು 2 ನಿಮಿಷ ಬಂದೆ. ಗೆಲ್ಲುವಂಥ ವಿಶ್ವಾಸ ಇದೆಯಾ ಸರ್? ಡೌಟಾ ನಿನಗೆ? ನೀನು ಇದೆಯಲ್ಲ ವೋಟ್ ಹಾಕು. MLA ವೋಟ್ ಹಾಕುವಂಥದ್ದು. ಬರ್ತೀನಿ, ನೀನು ಹಾಕಿದ್ರೆ ನಡೀತದೆ. ಇದು ಏನು ಮತದಾನ ನಡೀತಾ ಇರುತ್ತದೆ ಸರ್? ನಾಳೆ ನಡೆಯುವಂಥದ್ದು ವಿಶ್ವಾಸ ಎಷ್ಟಿದೆ? ವಿಶ್ವಾಸ ಇದೆಯಪ್ಪ. ತಂತ್ರಗಾರಿಕೆಗಳು ಜೋರಾಗಿ ನಡೀತಾ ಇದ್ರೆ ಇನ್ನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿ ಅವರು ಯಾರು ವೋಟ್ ಹಾಕ್ತಾರೆ ಅನ್ನುವ ಕುತೂಹಲ ಅಂತೂ ಇದ್ದೇ ಇದೆ. ಎಲ್ಲೋ ಒಂದು ಕಡೆ BJP ನಾಯಕರೆಲ್ಲರೂ ಕೂಡ ಕಾನ್ಫಿಡೆಂಟ್ ಆಗಿದ್ರು ಜನಾರ್ದನ್ ರೆಡ್ಡಿ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ. ಆದರೆ DK ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂಥದ್ದು ಬಹಳ ಕುತೂಹಲ ಕೇಳಿಸ್ತಾ ಇದೆ. ಇನ್ಸೈಡ್ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 15 ನಿಮಿಷಗಳ ಕಾಲ ಉಭಯ ನಾಯಕರು ಚರ್ಚೆನ ಮಾಡಿದ್ದಾರೆ ಇದೇ ವಿಚಾರವಾಗಿ. ನೋಡಿ, ಜನಾರ್ದನ್ ರೆಡ್ಡಿ ಅವರ ಜೊತೆ ಮಾತುಕತೆ ನಾಡಿದ್ದಾರೆ CM ಸಿದ್ದರಾಮಯ್ಯ ಅವರು. ಏನು ಹೇಳಿದ್ದಾರೆ? ನಿಮ್ಮ ಮತ ವ್ಯರ್ಥ ಆಗೋದು ಬೇಡ. ನಮ್ಮ ಸರ್ಕಾರ ಇನ್ನು 4 ವರ್ಷ ಸುಭದ್ರವಾಗಿರುತ್ತೆ. ನೀವು ಅಧಿಕಾರದಲ್ಲಿ ಇಲ್ಲದೆ ಇರೋರು ನೀವು ವೋಟ್ ಹಾಕೋ ಬದಲು ಅಧಿಕಾರದಲ್ಲಿ ಇರೋರಿಗೆ ವೋಟ್ ಹಾಕಿ ಅಂತೇಳಿ ಈ ರೀತಿಯಾಗಿ ಚರ್ಚೆಗಳನ್ನು ಮಾಡಿದ್ದಾರೆ. ಅಂದರೆ ನೋಡಿ, 4 ವರ್ಷ ನಾವೇ ಇರ್ತೀವಿ, ನೀವು ನಮ್ಗೆ ವೋಟ್ ಹಾಕಿದ್ರೆ ನಾವು ಕೂಡ ಕ್ಷೇತ್ರಕ್ಕೆ ಏನು ಬೇಕೋ ಅದು ಸಹಾಯವನ್ನು ಮಾಡೋದಾಗಲಿ ಅದೆಲ್ಲವೂ ಕೂಡ ಮಾಡ್ತೀವಿ ಅನ್ನೋ ದಾಟಿಯಲ್ಲಿ ಅಲ್ಲಿ ಮಾತುಕತೆಗಳಾಗಿರುವಂಥದ್ದು. ನಮ್ಮ ಸರ್ಕಾರ ಇದೆ, 4 ವರ್ಷ ಸರ್ಕಾರ ಇರುತ್ತೆ. BJP JDS ಅಭ್ಯರ್ಥಿಗೆ ಮತ ಹಾಕೇನೂ ಇಲ್ಲ ಪ್ರಯೋಜನ, ನಮ್ಗೆ ಹಾಕಿ ನಿಮ್ಮ ವೋಟ್ ನಮಗೆ ಕೊಡಿ ಅಂತೇಳಿ CM ಸಿದ್ದರಾಮಯ್ಯ ಅವರು ಹಾಗೂ DCM DK ಶಿವಕುಮಾರ್ ಅವರು ಜನಾರ್ದನ್ ರೆಡ್ಡಿ ಅವರಿಗೆ ಸೂಚಿಸಿದ್ದಾರೆ. ಸೊ ಅವರ ಮಾತಿಗೆ ಸಮ್ಮತಿ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಅನ್ನೋದೇ ಈಗಿರುವಂಥ ಕುತೂಹಲ. ಅವ್ರು ಹೇಳಿದ್ದಾರೆ, ಹಾಗಂತ ಜನಾರ್ದನ್ ರೆಡ್ಡಿ ಅವರು ಒಪ್ಪಿಗೆ ಕೊಟ್ಬಿಟ್ರ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಭೇಟಿ ಆಗಿದೆ, ಇದು ಸೌಹಾರ್ದಯುತವಾದಂಥ ಭೇಟಿನ ಅಥವಾ ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಭೇಟಿ ಮಾಡಿದ್ದಾರಾ ಅನ್ನೋದು ಕೂಡ ಇನ್ನೂ ಪ್ರಶ್ನಾರ್ಥಕವಾಗಿ ಉಳಿದುಕೊಂಡಿದೆ. ಜನಾರ್ದನ್ ರೆಡ್ಡಿ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ನಾಳೆ ಗೊತ್ತಾಗುತ್ತೆ. CM ಭೇಟಿ ಮಾಡಿಸೋ ಒಂದಷ್ಟು ಕುತೂಹಲ ಇರುತ್ತದೆ. ಏನು ಸರ್? ನಾನು ಐತಿಹಾಸಿಕ ಆನೆಗುಂದಿ ಉತ್ಸವ ಮಾರ್ಚ್ 11 ಮತ್ತು 12ನೇ ತಾರೀಕು ಭಾಳ ವಿಜೃಂಭಣೆಯಿಂದ ಮಾಡ್ತಿರೋ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಇಬ್ಬರನ್ನು ಕೂಡ ನನ್ನ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವ ಶಿವರಾಜ್ ತಂಗಡಗಿ ಅವರ ಜೊತೆಯಲ್ಲಿ ಹೋಗಿ ಬೆಳಗ್ಗೆ ಇವತ್ತು ಆಹ್ವಾನ ಮಾಡಿದ್ದೇನೆ. ಸರ್, ಇವಾಗ ನೀವು ಕಲ್ಯಾಣ ಪ್ರಗತಿ ಪಕ್ಷದ ಶಾಸಕರಾಗಿರುವಂಥ ತಮ್ಮ ವೋಟ್ ಯಾರಿಗೆ ಬೇಕು ಕೂಡ ಹಾಕ್ಬೋದು. CM ಕೂಡ ಸಂಬಂಧಪಟ್ಟ ಕಾಂಗ್ರೆಸ್ಸಿಂದ ಕೂಡ ಆಫರ್ ಬಂದಿದೆ, ಅಂದರೆ ಆಫರ್ ಅಂದರೆ ಮನವಿ ಮಾಡಿದ್ದಾರೆ ವೋಟ್ ಹಾಕಿ ಅಂತ. ಹೌದು, ಏನಂತ ಹೇಳಿದೆ ಸರ್? ಅಲ್ಲ, ಜಸ್ಟ್ 2 ಪಕ್ಷಗಳಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಎಲ್ಲ 2 ಪಕ್ಷಗಳಿಂದ ಅವರು ಕೇಳಿದ್ದಾರೆ. ಸೊ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ಅಂದರೆ ಅಭ್ಯರ್ಥಿ ಹಾಕಂಥದ್ದು ಮತ ಹಾಕಂಥದ್ದು ತಮ್ಮ ಒಂದು ವಿವೇಚನೆ ಬಿಟ್ಟಿರುವಂಥದ್ದು. ಅಂದರೆ ಕಾಂಗ್ರೆಸ್ಸು ಮತ್ತು BJP JDS 2 ಮನವಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮಾಡಿದ ತಕ್ಷಣ ನಿಮಗೆ ಹೇಳ್ತೀನಿ. ಇದನ್ನ ಮತದಾನ ಆದ ನಂತರ ಹೇಳ್ತೀರಾ? ನಾನಂತೂ ನಿಮ್ಗೆ ಗೊತ್ತಿಲ್ಲ, ನಾನು ಇದು ಮುಗಿದ ತಕ್ಷಣ ಇದು ಜನಾರ್ದನ್ ರೆಡ್ಡಿ ಅವರು ಮತ್ತು ಅವ್ರು ಹೇಳ್ತಾ ಇರುವಂಥದ್ದು ಮತದಾನ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ನಂತರ ಅಂದರೆ ಯಡಿಯೂರಪ್ಪ ಕೂಡ ಖುದ್ದು ಹೇಳಿದ್ದಾರೆ, ಜೊತೆಗೆ CM ಕೂಡ ಮನವಿ ಮಾಡಿದ್ದಾರೆ ಅಂತ ಹೇಳಿರುವಂಥದ್ದು. ಮತದಾನ ಯಾರಿಗಾಗ್ತಾರೆ ವೋಟಿಂಗ್ ಅನ್ನೋದು ಸದ್ಯಕ್ಕೆ ಒಂದು ಕುತೂಹಲ. ಕ್ಯಾಮರಾ ಪರ್ಸನ್ ಮಂಜುನ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು. CM ಭೇಟಿ ಮಾಡಿಸೋ ಒಂದಷ್ಟು ಕುತೂಹಲ ಇರುತ್ತದೆ. ವಿಜಯ್ ಸಂಪರ್ಕದಲ್ಲಿದ್ದಾರೆ.
ವಿಜಯ್ ಜನಾರ್ದನ್ ರೆಡ್ಡಿ ಅವರ ಮತ ಯಾರಿಗೆ ಹೋಗ್ಬೋದು, ಏನು ಲೆಕ್ಕಾಚಾರ ಈಗ? ನಾಗೇಂದ್ರ ಬಾಬು ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಕೂಡ ನಿನ್ನೆಯಿಂದ ಕಂಪ್ಲೀಟ್ ಆಗಿ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆ ಅನ್ನೋದ್ರ ಬಗ್ಗೆ ಟ್ರ್ಯಾಕ್ ಮಾಡಿ ಕ್ಷಣದ ಅಪ್ಡೇಟನ್ನು ಕೂಡ ಕೊಡ್ತಿದ್ದಾರೆ. ಸೊ ಜನಾರ್ದನ್ ರೆಡ್ಡಿ ಅವರ ಮತ ಯಾರಿಗೆ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಒಂದು ಕಡೆ DCM DK ಶಿವಕುಮಾರ್ ಅವರು 3 ದಿನದ ಹಿಂದೆನೇ ಹೇಳಿಕೆ ಕೊಟ್ಟಿದ್ರು, ನಾವು ಜನಾರ್ದನ್ ರೆಡ್ಡಿ ಅವರನ್ನು ಮೀಟ್ ಮಾಡ್ತಾ ಇದ್ದೀವಿ, ನಮಗೆ ವೋಟ್ ಹಾಕಿ ಅಂತ ಕೇಳಿದ್ದೀವಿ, ಸಂಪರ್ಕದಲ್ಲಿದ್ದಾರೆ ಅಂತೇಳಿ. ಆದರೆ ಇವತ್ತು ನಡೆದಂಥ ಬೆಳವಣಿಗೆ ಇದೆಯಲ್ಲ, ಇದು ಬಹಳ ಕುತೂಹಲ ಕೇಳಿಸ್ತಾ ಇರುವಂಥದ್ದು. ಇವರು ಮೀಟ್ ಮಾಡಿದ್ದಾರೆ ಅಂತೇಳಿ BJP ನಾಯಕರು ಸುಮ್ಮನೆ ಕೂರ್ತಾರಾ, ಮೈತ್ರಿ ನಾಯಕರು ಸುಮ್ಮನೆ ಇರ್ತಾರಾ? ಅದು ಕೂಡ ಕುತೂಹಲ